ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರೋಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹಳ್ಳಿಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನ ಭೇಟಿ ಮಾಡಲು ಬನ್ನಿ. ಆ ರಾಜಕೀಯ ಚಿಂತನೆ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಪೂರ್ತಿ ಹೆಸರು ಸರ್? ಸೈಯದ್ ಹಮೀದುಲ್ ಹಸನ್. ಸರ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಹಳ್ಳಿಪುರ ಗ್ರಾಮ ಪಂಚಾಯತ್. ಹಳ್ಳಿಪುರ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಸರ್ ಇದೇ ಮೊದಲನೇ ಬಾರಿ ಗೆದ್ದು ಈಗ ಹೇಗನ್ನಿಸ್ತಾ ಇದೆ ಸರ್ ನಿಮಗೆ ರಾಜಕೀಯ? ಇವಾಗ ಏನು ಮಾಮೂಲಿ ನಡೀತಾ ಇತ್ತೆ, ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ. ಹಾಂ ಸರ್. ಇನ್ನು ನಾನು ಬಂದು ಇನ್ನೂ ಒಂದು 2-3 ತಿಂಗಳು ಆಗ್ತಾ ಇದ್ದೆ. ಹಾಂ ಸರ್. ಇವಾಗ ಚೆನ್ನಾಗಿ ನಡೀತಾ ಇತ್ತು. ಮುಂದೆನೂ ಹಂಗೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ನಮ್ಮ ಮನುಷ್ಯನಾಗಿದ್ದೈತೆ. ಓಕೆ ಸರ್. ಸರಿ, ಇದೇ ಮೊದಲನೇ ಬಾರಿ ಗೆದ್ದಿದ್ದೀರಾ. ಗೆದ್ದಂಥ ಸಂದರ್ಭ ನಿಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ನಾವು ಇದು ಅವಿರೋಧ ಆಯ್ಕೆಯಾಗಿ ನೀವು ಎಲೆಕ್ಷನ್ನು ನಮ್ಗಾಗಲಿಲ್ಲ, ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ನಾವು ಇದು ಮಾಡ್ಕೊಂಡಿದ್ವಿ. ಓಕೆ ಸರ್. ಸರ್ ತುಂಬ ಸಂತೋಷ ಸರ್. ಸರ್ ನೀವು ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ದೀರಾ ಸರ್? ನಾವು JDS ಪಕ್ಷಕ್ಕೆ ಒಂದು ಕಾರ್ಯನಿರ್ವಹಿಸಿ. ಈ ರಾಜಕೀಯ ಒಡನಾಟ ಅಂತ ನಿಮಗೆ ಒಂದಷ್ಟು ವರ್ಷದಿಂದ ಇದೆ ಸರ್? ನಮಗೆ 3-4 ವರ್ಷದಿಂದ. ಒಂದು 3-4 ವರ್ಷದಿಂದ ಮಾತ್ರ ಕಾರ್ಯನಿರ್ವಹಿಸ್ತಾ ಇದೆ ಸರ್. ಸರಿ, ರಾಜಕೀಯ ಬಿಟ್ಟು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ಇಲ್ಲ. ಯಾವುದು ನಿಮ್ಮ ವೈಯಕ್ತಿಕ ವೃತ್ತಿ ಏನು ಮಾಡ್ಕೊಂಡಿದ್ದೀರಾ ಸರ್? ಅಗ್ರಿಕಲ್ಚರ್ ಒಂದು ಜನಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಸರ್, ಈಗ ನಿಮಗೆ 4 ವರ್ಷ ಕಾಲಾವಧಿ ಮುಗಿತಾ ಬರ್ತಾ ಇದೆ ಸರ್. ಈಗ 4 ವರ್ಷ ಕಾಲಾವಧಿಯಲ್ಲಿ ಯಾವ ರೀತಿ ಒಂದು ನಿಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ದೀರಾ ಸರ್? ನಮ್ಮಿಂದ ಮೊದಲು 3 ಅಧ್ಯಕ್ಷರು ಆಗಿದ್ರು. ಇಲ್ಲಿ ಕೂತ್ಕೊಂಡು ನಮ್ಮ ಸಂಘ ಐತೆ ಹಳ್ಳಿಪುರದಾಗೆ. ಹಾಂ ಸರ್. ಆ ಸಂಘ ಹೆಂಗೆ ತೀರ್ಮಾನ ತಗೊಳ್ತಾರೆ ಹಂಗೆ ನಾವು ಇದು ಹೋಗೋದು. ಕಾಂಗ್ರೆಸ್ ಪಕ್ಷಕ್ಕೆ ಇವರು ಅಧ್ಯಕ್ಷರಾಗಿದ್ದರು. ಆಮೇಲೆ BJP ಅವರು ಅಧ್ಯಕ್ಷರು ಆಗಿದ್ದರು. ಇವಾಗ ನಮಗೆ JDSನಾಗೆ ಇದು ಲಾಸ್ಟ್ ಪೀರಿಯಡ್ ನಮ್ಗೆ ಕೊಟ್ಟವ್ರೆ. ಆ ಥರ ನಾವು ಇದು ಮಾಡ್ಕೊಂಡಿದ್ದೀವಿ. 1.25 ವರ್ಷ ಎಲ್ಲನೂ ಹಂಚ್ಕೊಬಿಟ್ಟು ನಾವು ಒಂದು ತೀರ್ಮಾನ, ನಮ್ಮ ಸಂಘದವ್ರು ತೀರ್ಮಾನ ಕೊಟ್ಟರೆ ಫೈನಲ್ ಅದೇ. ಓಕೆ ಸರ್. ಸರ್, ನಿಮಗೆ ಇವಾಗ ಅಧ್ಯಕ್ಷ ಸ್ಥಾನದಲ್ಲಿ ಕುಣಿಸಿದ್ದಾರೆ ಸರ್. ಈ ಮುಂದೆ ಇನ್ನೂ ಒಂದು ವರ್ಷ ಕಾಲಾವಧಿ ಇದೆ. ಆ 1 ವರ್ಷ ಕಾಲಾವಧಿ ನಿಮ್ಮ ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ನಾವು ಊರಾಗೆ ಸ್ವಲ್ಪ ರಸ್ತೆ, ಇವು ಬಡವ್ರಿಗೆ ಮನೆ, ಅದು ಇದು ನಮ್ಮ ಊರಾಗೆ ಬಡವ್ರೂ ಜಾಸ್ತಿ ಐತೆ, ಮನೆ ಬೇಕು. ಅದೂ ನಾವು ನಮ್ಮ ಶಾಸಕರವ್ರೆ. ಹಾಂ ಸರ್. ಅವ್ರಿಗೆ ಇಟ್ಕೊಂಡು ಅವರು ನಮಗೆ ತುಂಬ ಸಹಾಯ ಮಾಡ್ತಾವ್ರೆ. ಹಾಂ ಸರ್. ಅದಕ್ಕೆ ಇದು ಮಾಡಿಕೊಂಡು ನಾವು ಮುಂದೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಓಕೆ ಸರ್. ಸರಿ, ರಾಜಕೀಯಕ್ಕೆ ನಿಮಗೆ ಯಾರಾದರೂ ಬೆನ್ನೆಲುಬಾಗಿ ನಿಂತ್ಕೊಂಡು ಗುರುಗಳು ಅಂತ ಯಾರಾದರೂ ಇದ್ದಾರಾ ಸರ್? ಗುರುಗಳು ರಾಜಕೀಯಕ್ಕೆ? ಹಾಂ ಸರ್. ಇಲ್ಲ, ಯಾರೂ ಇಲ್ಲ. ನಿಮ್ಮ ಸ್ವಇಚ್ಛೆಯಿಂದ ನೀವು ನಿಂತ್ಕೊಂಡಿರೋಂಥದ್ದು ಸರ್? ಮಾಜಿ TPS ಸರ್. ಈಗ ನೀವು ಈ ರಾಜಕೀಯಕ್ಕೆ ಸರ್ ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ದೀರಾ ಸರ್? ರಾಜಕೀಯ ಏನು, ಅದೇ ಇದು ನಾವು ಜನಗಳಿಗೆ ಸೇವೆ ಮಾಡಬೇಕು ಅಂತ ಇದು ಮಾಡಿದ್ವಿ. ಒಂದು ಜನಸೇವೆನೇ ಮಾಡಬೇಕು ಅಂತ ಒಂದು ಉದ್ದೇಶಪೂರ್ವಕವಾಗಿ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೀರಾ ಸರ್? ಓಕೆ ಸರ್. ಸರ್, ನಿಮ್ಗೆ ಏನಾದರೂ ಒಂದು ಅವಕಾಶ ಏನಾದರೂ ಸಿಕ್ಕಿದ್ರೆ ಸರ್, ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಒಂದು ತಾಲೂಕ್ ಪಂಚಾಯತಿ ಆಗ್ಬೋದು, ಒಂದು ಜಿಲ್ಲಾ ಪಂಚಾಯತಿ ಆಗ್ಬೋದು, ಕಾಂಪೀಟ್ ಮಾಡಬೇಕು ಅಂತ ಏನಾದರೂ ಆಸೆ ಆಕಾಂಕ್ಷೆಗಳನ್ನೇನಾದರೂ ಇಟ್ಕೊಂಡಿದ್ದೀರಾ ಸರ್? ಅದು ಮುಂದೆ ನೋಡೋಣ. ಇವಾಗ ಸದ್ಯಕ್ಕೆ ಇಲ್ಲಿದ್ದೀವಿ. ಮುಂದೆ ಅಂದ್ರೆ ಒಂದು ಜನ ಏನಾದರೂ ಇದು ಮಾಡಿದ್ರೆ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೀರಾ ಸರ್ ಆರಿಸಿದ್ರೆ? ಅಷ್ಟೇ. ಜನಗಳು ಮಾಡಿದ್ರೇನಲ್ಲ ನಾವು ಇದು ಮಾಡೋದು. ಜನಗಳಿಗೆ ನಾವು ಸೇವೆ ಮಾಡಿದ್ರೆ ಆಮೇಲೆ ಜನಗಳು ನಮಗೆ ಇದು ಮಾಡಿದ್ರೆ ನಾವು ಮುಂದೆ ಹೋಗ್ಬೋದು. ಓಕೆ ಸರ್. ಸರ್, ಈಗ ನಿಮ್ಮ ಈ ರಾಜಕೀಯಕ್ಕೆ ನೀವೇ ಮೊದಲಿಗರ ನಿಮ್ಮ ಮನೆತನದಲ್ಲಿ, ಇಲ್ಲ ನಿಮ್ಮ ಹಿರಿಕರು ಕುಟುಂಬ ತಂದೆ ತಾಯಿ ಆಗ್ಬೋದು ಪ್ರವೇಶ ಮಾಡಿದ್ರೆ ಸರ್ ರಾಜಕೀಯಕ್ಕೆ? ನಮ್ಮ ತಂದೆ ತಾಯಿಯವರು ಇಲ್ಲ, ನಮ್ಮ ಬಾವರು TPS ಮೆಂಬರ್ ಇದ್ರು. ಹಾಂ ಸರ್. ಮೊದಲು ಅಂದರೆ ಒಂದು ರಾಜಕೀಯ ಕುಟುಂಬ ಅಂತ ಹೇಳ್ಬೋದು ಸರ್. ಸರಿ, ಈಗ ನಿಮ್ಮ ಗ್ರಾಮಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಅಂದರೆ MLA MP ಅವ್ರಗಳ ಕಡೆಯಿಂದ ಒಂದು ದೊಡ್ಡ ಅನುದಾನಗಳನ್ನ ತಂದು ಅಭಿವೃದ್ಧಿ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ ಸರ್? ಅಂದ್ಕೊಂಡಿದ್ದೀವಿ. ಅವರು ಆವಾಗಲೇ ನಾವು ಹೋಗಿ ಕೇಳಿದ್ದೀವಿ. ಹಾಂ ಸರ್. ಅದು ಸ್ವಲ್ಪ ಅವರು ಅನುದಾನ ರಿಲೀಸ್ ಮಾಡಿದರೆ ನಾವು ಒಳ್ಳೆ ಇದು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ನಮ್ಮ ಪಂಚಾಯತಿಗೆ ಇದು ಮಾಡಿದ್ದೀವಿ. ಅಂದರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸರ್? ಓಕೆ ಸರ್. ಸರ್, ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮನ್ನು ಬಿಟ್ಟು ಸರ್ ಇನ್ನೂ ಉಳಿದ ಸದಸ್ಯರುಗಳಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೂ ನಾವು ಜೊತೆಗೆ ತಗೊಂಡು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಅವರು ನಮ್ಮ ಜೊತೆಗೆ ಇರಬೇಕು ಅಂತ ನಾವು ಇದು ಮಾಡಿಕೊಂಡು, ಅಂದರೆ ಒಟ್ಟಾಗಿ ಸೇರಿ ಮಾಡೋಣ ಅಂತ
ಹೇಳಕ್ ಇಷ್ಟಪಡ್ತೀರಾ ಸರ್? ಅಷ್ಟೇ, ನಾವು ಒಂಟಿಯಾಗೆ ಮಾಡಕ್ ಹೋಗಲ್ಲ. ನಾವು 22 ಜನ ಸದಸ್ಯರು ಇರೋದು, ಅವ್ರಿಗೆಲ್ಲ ತಗೊಂಡು ನಾವು ಮಾಡಬೇಕು ಅಂತ ಇದು ಮಾಡ್ತೇವೆ. ಓಕೆ ಸರ್. ಸರ್ ನಿಮಗೆ ಕಡೆದಾಗ ಒಂದು ಪ್ರಶ್ನೆ ಸರ್. ಈಗ ನೀವು ಅವಿರೋಧ ಆಯ್ಕೆ ನಿಮ್ಮ ಒಂದು ಸೆಲೆಕ್ಷನ್ ಇಂದ ಆಯ್ಕೆ ಆಗಿದ್ದೀರಾ ಸರ್. ಸೆಲೆಕ್ಷನ್ ಮಾಡಿರೋ ಅಂತ ಜನತೆಗೆ ಸರ್ ನಮ್ಮ 24x7 ಕರ್ನಾಟಕ.com ಮೂಲಕ ನಿಮ್ಮ ಕಡೆಯಿಂದ ಒಂದು ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಂದ್ರೆ ಅವ್ರಿಗೆ ಒಂದು ಧನ್ಯವಾದ ಹೇಳಿ ಸರ್. ನಮ್ಮಿಂದ ನಮ್ಮ 22 ಜನ ಸದಸ್ಯರಿಂದ ನಿಮ್ಮ ಏನೋ ಹೆಸರಿದ್ದು ಕರ್ನಾಟಕ.com ಅವ್ರಿಗೆ ನಾವು ಇದು ಮಾಡ್ತಾ ಇದ್ವಿ. ಒಂದು ಜನತೆಗೂ ಕೂಡ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೊಬ್ಬರು ಅಧ್ಯಕ್ಷರು ಹಳ್ಳಿಪುರ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿ ಇದೀಗ ಒಂದು 2.5 ತಿಂಗಳ ಹಿಂದೆ ಅಷ್ಟೇ ಅವರು ಅಧ್ಯಕ್ಷರಾಗಿ ಸ್ವೀಕರಿಸ್ತಾ ಇದ್ದಾರೆ. ಇದೇ ರೀತಿ ರಾಜಕೀಯ ಜೀವನ ಸಾಗಲಿ ಅಂತ ಈ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್.